ಸುವಾರ್ತೆಯಾಗಿ ಮಾರ್ಪಟ್ಟದಂದ್ರೆ ಯಹೂದ್ಯರ ನಂಬಿಕೆಗೆ ಮೇಲಾದಂತ ದೇವರು ನಡೆಸ್ತಾನೆ ಯೇಸು ಸ್ವಾಮಿ. ಅದಕ್ಕೆ ಲಾಜರನನ್ನ 4ನೇ ದಿನದಲ್ಲಿ ಎಬ್ಬಿಸಿದ ಅಂತ ನಾವು ನೋಡ್ತಾ ಇದ್ದೇವೆ. ಚರಿತ್ರೆಯಲ್ಲಿ ಎಲ್ಲೂ ನಡೆದಿಲ್ಲ, ನಡೆಯೋದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ 3 ದಿನದ ಒಳಗಡೆ ನಡೆದಂತದ್ದು ಯಾವುದು? ನಾಯಿನ ಊರಿಗೆ ಹೋದಾಗ ಯೌವನಸ್ಥನ ಎಬ್ಬಿಸಿದ್ದು ದೊಡ್ಡ ವಿಚಾರ ಆಗಲಿಲ್ಲ. ಯಾಯಿನ ಮಗನನ್ನ ಎಬ್ಬಿಸಿದ್ದು ದೊಡ್ಡ ವಿಚಾರ ಆಗಲಿಲ್ಲ. ಯಾವುದು ದೊಡ್ಡದಾಯ್ತಂದ್ರೆ ಲಾಜರನನ್ನ ಎಬ್ಬಿಸಿದ್ದು ಮಾತ್ರ. ಯಾಕೆ ಅಂದ್ರೆ ಅದು ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡ್ತದೆ. ಇವತ್ತು ಯಾವುದು ಅಸಾಧ್ಯವಾಗಿ ಸಭೆಯಲ್ಲಿದೆಯೋ, ಯಾವುದು ಅಸಾಧ್ಯವಾದ ನಿಮ್ಮ ಕುಟುಂಬದಲ್ಲಿದೆಯೋ, ಅದರ ಮೇಲೆ ಜೀವ ನದಿಯ ಪ್ರವಾಹವು ಹರಿಯುವಾಗ ಅದು ಸಾಧ್ಯವಾಗಿ ಮಾರ್ಪಟ್ಟದೆ. ಅದು ಜೀವ ನದಿಯ ಪ್ರವಾಹ ಹರಿಯುವಾಗ ಅಸಾಧ್ಯವಾದದ್ದು ಸಾಧ್ಯವಾಗಿ ಮಾರ್ಪಡ್ತದೆ. ಪ್ರವಾಹ ಬಂದಾಗ ಮನವಾಗಿ ಮಾರ್ಪಡಿಯಾಗಿ ನಿಮ್ಮ ಜೀವಿತಗಳನ್ನ ಬದಲಾಯಿಸಲು ಶಕ್ತಿ ಉಳ್ಳದಾಗಿದೆ. ಮಧ್ಯಾಹ್ನದ ವೇಳೆ ದೇವ ಪ್ರಸನ್ನ ನಮ್ಮಲ್ಲಿ ಹಾಗೆ ಹರಿದಾಗ ನಾವೆಲ್ಲರೂ ನಿಂತುಕೊಳ್ಳೋಣ. ಆ 7,000 ವರ್ಷಗಳ ಹಿಂದೆ ಬಂದಾಗ ನಮ್ಮನ್ನ ಹೇಗೆ ಮಾಡೋದಂದ್ರೆ ನದಿಯಲ್ಲಿ ಮುಳುಗಿ ಹೋಗುವಷ್ಟು ಅಂತ ಹೇಳುವಾಗ ಆ ಪರಿಶುದ್ಧವಾದ ದೇವಾಲಯದಿಂದ ಬಂದಂತ ನೀರು ಎಲ್ಲ ಕಡೆ ಹೋಗಿ ಸ್ವಸ್ಥತೆ ಮಾಡ್ತಾ ಇತ್ತು. ಇವತ್ತು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ ಆ ನೀರು ಅದು ಪರಿಶುದ್ಧವಾದ ಸ್ಥಳ, ದೇವ ಮಂದಿರದಿಂದ ಹರಿದು ಬಂತು, ದೇವಾಲಯದಿಂದ ಹರಿದು ಬಂತು. ಇವತ್ತು ದೇವ ಹೇಳ್ತಾ ಇದ್ದಾನೆ, ಆ ದೇವಾಲಯವು ನೀನೇ, ಆ ದೇವಾಲಯವು ನೀನೇ. ಫಸ್ಟ್ ಕೊರಿಂಥಿ 3rd chapter ಹೇಳ್ತಾನೆ, you are the temple of God, you are the temple of God, the river flows from out of belly. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37 ವಚನ ಹೇಳ್ತದೆ, ಅದರ ಜಾತ್ರೆಯಲ್ಲಿ ತುಂಬುವಾಗ ನನ್ನನ್ನು ನಂಬುವವನ ಹೊಟ್ಟೆಯ ಒಳಗಡೆಯಿಂದ ಜೀವ ಜಲ ನದಿಗಳು ಹರಿದು ಹೋಗ್ತದೆ ಅಂತ. That river has entered into the world. Hallelujah, hallelujah, hallelujah. ಹಾಡಬೇಕಾದ್ರೆ ಯೇಸುವೇ ನಾವು ನಿನ್ನಾಲಯ, ಸ್ತುತಿಸು ನಾವಲ್ಲಿ ಜೀವದ. ಯೇಸುವೇ ನಾವು ನಿನ್ನಾಲಯ, ಸ್ತುತಿಸು ನಾವಲ್ಲಿ ಜೀವದ. ಜನ 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 ಜೀವದ, ಇದು ದೇವರ ಆತ್ಮದ ಬಲ. ಜನ 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 ಜೀವದ, ಇದು ದೇವರ ಆತ್ಮದ ಬಲ. ಯೇಸುವೇ ನಾವು ನಿನ್ನಾಲಯ, ಸ್ತುತಿಸು